ಇನ್ನು ರಾಯಚೂರಿನಲ್ಲಿ ಗ್ರಾನೈಟ್ ಗಣಿಯಲ್ಲಿ ಸಿಡಿಮದ್ದು ಸ್ಫೋಟಗೊಂಡಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ರಾಯಚೂರು ಜಿಲ್ಲಾ ಮಾಕಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಮೆಣಸಿಗೇರಿಯ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಾಯಗಳಾಗಿದೆ. ರಾಯಚೂರಿನೊಳಗ ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಸ್ಫೋಟಗೊಂಡಿರೋದು ಆತಂಕಕ್ಕೆ ಕಾರಣ ಆಗಿದ್ದು. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ನೋಡಿ ಯಾವ ರೀತಿ ಅವಾಂತರ ಆಗಿದೆ ಅಂತ ಹೇಳಿ. ಗ್ರಾನೈಟ್ ಗಣಿಯಲ್ಲಿ ನಡೆದಿರುವಂತಹ ಒಂದು ಅವಾಂತರ ಇದು. ಗ್ರಾನೈಟ್ ಸ್ಫೋಟಗೊಂಡು ಪಾಪ ಒಬ್ಬ ಕಾರ್ಮಿಕನೇ ಸಾವನ್ನಪ್ಪಿರುವಂಥದ್ದು, ಮತ್ತೊಬ್ಬ ಗಾಯಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ರಾಯಚೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಹಾಪುರ ಗ್ರಾಮದಲ್ಲಿ ನಡೆದಿದೆ ಈ ಘಟನೆ. ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಅವಾಂತರ ಆಗಿರೋದು. ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಏನು ಅಪ್ಡೇಟ್ಸ್ ಕೊಡ್ತೀರಿ ನಾಗರಾಜ್? ನಾಗರಾಜ್ ಮಾಹಿತಿ ಕೊಡಿ ಈ ಬಗ್ಗೆ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನಿದು ಗ್ರಾನೈಟ್ ಸ್ಫೋಟ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ರಾಯಚೂರಿನಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಸಿಡಿಮದ್ದು ಸ್ಫೋಟವಾಗಿ ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೊಬ್ಬ ಕಾರ್ಮಿಕನಿಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದೇನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಾಕಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಒಂದು ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಈ ಒಂದು ಸಿಡಿಮದ್ದು ಸ್ಫೋಟವಾಗಿರುವಂತದ್ದು. ಈ ಒಂದು ಸಿಡಿಮದ್ದು ಸ್ಫೋಟದಲ್ಲಿ ಬಾಗಲಕೋಟೆ ಮೂಲದ ಒಂದು ಕಾರ್ಮಿಕ ವೆಂಕಟೇಶ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಂಭೀರ ಗಾಯವಾಗಿದ್ದು, ಗಂಭೀರ ಗಾಯಗೊಂಡಿರುವಂತಹ ಕಾರ್ಮಿಕನನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿರುವಂತಹ ಸ್ಥಳಕ್ಕೆ ಈಗಾಗಲೇ ಮುದಗಾಲ ಪೊಲೀಸರು ಸಹ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಈ ಒಂದು ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಅಲ್ಲಿರುವಂತಹ ಈ ಒಂದು ಅಕ್ರಮ ದಂಧೆಕೋರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಎಲ್ಲಾ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ರು. ಈ ಒಂದು ದಂಧೆಯಲ್ಲಿ ಕಾರ್ಮಿಕರನ್ನು ಈಗಾಗಲೇ ಈ ಒಂದು ಸಿಡಿಮದ್ದು ಸ್ಫೋಟಗೊಂಡು ಒಬ್ಬ ಮೃತಪಟ್ಟು ಮತ್ತೊಬ್ಬರಿಗೆ ಗಂಭೀರ ಗಾಯವಾಗಿರುವಂತದ್ದು. ಆದ್ರೂ ಸಹ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಗಣಿಗಾರಿಕೆಗಳು ನಡೀತಾ ಇರೋದ್ರಿಂದ ಈ ಒಂದು ಪ್ರಕರಣಗಳು ನಡೀತಾ ಇದ್ದಾವೆ. ಕೂಡಲೇ ಇಂಥ ಒಂದು ಗಣಿಗಾರಿಕೆಗಳಿಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು ಮತ್ತು ಈ ಒಂದು ಗಣಿಗಾರಿಕೆಯ ಒಂದು ಮಾಲೀಕರ ಮಾಹಿತಿಗಾಗಿ. ಇನ್ನು ರಾಯಚೂರಿನಲ್ಲಿ ಗ್ರಾನೈಟ್ ಗಣಿಯಲ್ಲಿ ಸಿಡಿಮದ್ದು ಸ್ಫೋಟಗೊಂಡಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ರಾಯಚೂರು ಜಿಲ್ಲಾ ಮಾಕಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಮೆಣಸಿಗೇರಿಯ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಾಯಗಳಾಗಿದೆ. ರಾಯಚೂರಿನೊಳಗ ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಸ್ಫೋಟಗೊಂಡಿರೋದು ಆತಂಕಕ್ಕೆ ಕಾರಣ ಆಗಿದ್ದು. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ನೋಡಿ ಯಾವ ರೀತಿ ಅವಾಂತರ ಆಗಿದೆ ಅಂತ ಹೇಳಿ. ಗ್ರಾನೈಟ್ ಗಣಿಯಲ್ಲಿ ನಡೆದಿರುವಂತಹ ಒಂದು ಅವಾಂತರ ಇದು. ಗ್ರಾನೈಟ್ ಸ್ಫೋಟಗೊಂಡು ಪಾಪ ಒಬ್ಬ ಕಾರ್ಮಿಕನೇ ಸಾವನ್ನಪ್ಪಿರುವಂಥದ್ದು, ಮತ್ತೊಬ್ಬ ಗಾಯಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ರಾಯಚೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಹಾಪುರ ಗ್ರಾಮದಲ್ಲಿ ನಡೆದಿದೆ ಈ ಘಟನೆ. ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಅವಾಂತರ ಆಗಿರೋದು. ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಏನು ಅಪ್ಡೇಟ್ಸ್ ಕೊಡ್ತೀರಿ ನಾಗರಾಜ್? ನಾಗರಾಜ್ ಮಾಹಿತಿ ಕೊಡಿ ಈ ಬಗ್ಗೆ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನಿದು ಗ್ರಾನೈಟ್ ಸ್ಫೋಟ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ರಾಯಚೂರಿನಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಸಿಡಿಮದ್ದು ಸ್ಫೋಟವಾಗಿ ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೊಬ್ಬ ಕಾರ್ಮಿಕನಿಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದೇನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಾಕಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಒಂದು ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಈ ಒಂದು ಸಿಡಿಮದ್ದು ಸ್ಫೋಟವಾಗಿರುವಂತದ್ದು. ಈ ಒಂದು ಸಿಡಿಮದ್ದು ಸ್ಫೋಟದಲ್ಲಿ ಬಾಗಲಕೋಟೆ ಮೂಲದ ಒಂದು ಕಾರ್ಮಿಕ ವೆಂಕಟೇಶ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಂಭೀರ ಗಾಯವಾಗಿದ್ದು, ಗಂಭೀರ ಗಾಯಗೊಂಡಿರುವಂತಹ ಕಾರ್ಮಿಕನನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿರುವಂತಹ ಸ್ಥಳಕ್ಕೆ ಈಗಾಗಲೇ ಮುದಗಾಲ ಪೊಲೀಸರು ಸಹ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಈ ಒಂದು ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಅಲ್ಲಿರುವಂತಹ ಈ ಒಂದು ಅಕ್ರಮ ದಂಧೆಕೋರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಎಲ್ಲಾ ಒಂದು ನಿಯಮಗಳನ್ನ ಗಾಳಿಗೆ ತೂರಿ
ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ರು. ಈ ಒಂದು ದಂಧೆಯಲ್ಲಿ ಏನು ಕಾರ್ಮಿಕರೇನು ಈಗಾಗಲೇ ಈ ಒಂದು ಸಿಡಿಮದ್ದು ಸ್ಫೋಟಗೊಂಡು ಒಬ್ಬ ಮೃತಪಟ್ಟು ಮತ್ತೊಬ್ಬರಿಗೆ ಗಂಭೀರ ಗಾಯವಾಗಿರುವಂತದ್ದು. ಆದ್ರೂ ಸಹ ಏನು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಗಣಿಗಾರಿಕೆಗಳು ನಡೀತಾ ಇರೋದ್ರಿಂದ ಈ ಒಂದು ಪ್ರಕರಣಗಳು ನಡೀತಾ ಇದ್ದಾವೆ. ಕೂಡಲೇ ಏನು ಇಂಥ ಒಂದು ಗಣಿಗಾರಿಕೆಗಳಿಗೆ ಏನೊಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು ಮತ್ತು ಈ ಒಂದು ಗಣಿಗಾರಿಕೆಯ ಒಂದು ಮಾಲೀಕರ ಮಾಹಿತಿಗಾಗಿ. ಇನ್ನು ರಾಯಚೂರಿನಲ್ಲಿ ಗ್ರಾನೈಟ್ ಗಣಿಯಲ್ಲಿ ಸಿಡಿಮದ್ದು ಸ್ಫೋಟಗೊಂಡಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ರಾಯಚೂರು ಜಿಲ್ಲಾ ಮಾಕಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಮೆಣಸಿಗೇರಿಯ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಾಯಗಳಾಗಿದೆ. ರಾಯಚೂರಿನೊಳಗ ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಸ್ಫೋಟಗೊಂಡಿರೋದು ಆತಂಕಕ್ಕೆ ಕಾರಣ ಆಗಿದ್ದು. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ನೋಡಿ ಯಾವ ರೀತಿ ಅವಾಂತರ ಆಗಿದೆ ಅಂತ ಹೇಳಿ. ಗ್ರಾನೈಟ್ ಗಣಿಯಲ್ಲಿ ನಡೆದಿರುವಂತಹ ಒಂದು ಅವಾಂತರ ಇದು. ಗ್ರಾನೈಟ್ ಸ್ಫೋಟಗೊಂಡು ಪಾಪ ಒಬ್ಬ ಕಾರ್ಮಿಕನೇ ಸಾವನ್ನಪ್ಪಿರುವಂಥದ್ದು, ಮತ್ತೊಬ್ಬ ಗಾಯಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ರಾಯಚೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಹಾಪುರ ಗ್ರಾಮದಲ್ಲಿ ನಡೆದಿದೆ ಈ ಘಟನೆ. ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಅವಾಂತರ ಆಗಿರೋದು. ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಏನು ಅಪ್ಡೇಟ್ಸ್ ಕೊಡ್ತೀರಿ ನಾಗರಾಜ್? ನಾಗರಾಜ್ ಮಾಹಿತಿ ಕೊಡಿ ಈ ಬಗ್ಗೆ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನಿದು ಗ್ರಾನೈಟ್ ಸ್ಫೋಟ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ರಾಯಚೂರಿನಲ್ಲಿ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಸಿಡಿಮದ್ದು ಸ್ಫೋಟವಾಗಿ ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೊಬ್ಬ ಕಾರ್ಮಿಕನಿಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಏನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಾಕಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಒಂದು ಏನು ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಈ ಒಂದು ಸಿಡಿಮದ್ದು ಸ್ಫೋಟವಾಗಿರುವಂತದ್ದು. ಈ ಒಂದು ಸಿಡಿಮದ್ದು ಸ್ಫೋಟದಲ್ಲಿ ಬಾಗಲಕೋಟೆ ಮೂಲದ ಏನು ಒಂದು ಕಾರ್ಮಿಕ ವೆಂಕಟೇಶ್ ಅನ್ನುವಂತ ಒಂದು ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಂಭೀರ ಗಾಯವಾಗಿದ್ದು, ಗಂಭೀರ ಗಾಯಗೊಂಡಿರುವಂತಹ ಏನು ಕಾರ್ಮಿಕನನ್ನ ಈಗಾಗಲೇ ಏನು ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಮುದುಗಾಲ ಪೊಲೀಸರು ಸಹ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತದ್ದು. ಆದ್ರೆ ಈ ಒಂದು ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಏನು ಅಲ್ಲಿರುವಂತಹ ಏನು ಈ ಒಂದು ಅಕ್ರಮ ದಂಧೆಕೋರ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಎಲ್ಲಾ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ರು. ಈ ಒಂದು ದಂಧೆಯಲ್ಲಿ ಏನು ಕಾರ್ಮಿಕರೇನು ಈಗಾಗಲೇ ಈ ಒಂದು ಸಿಡಿಮದ್ದು ಸ್ಫೋಟಗೊಂಡು ಒಬ್ಬ ಮೃತಪಟ್ಟು ಮತ್ತೊಬ್ಬರಿಗೆ ಗಂಭೀರ ಗಾಯವಾಗಿರುವಂತದ್ದು. ಆದ್ರೂ ಸಹ ಏನು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಗಣಿಗಾರಿಕೆಗಳು ನಡೀತಾ ಇರೋದ್ರಿಂದ ಈ ಒಂದು ಪ್ರಕರಣಗಳು ನಡೀತಾ ಇದ್ದಾವೆ. ಕೂಡಲೇ ಏನು ಇಂಥ ಒಂದು ಗಣಿಗಾರಿಕೆಗಳಿಗೆ ಏನೊಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು ಮತ್ತು ಈ ಒಂದು ಗಣಿಗಾರಿಕೆಯ ಒಂದು ಮಾಲೀಕರ ಮಾಹಿತಿಗಾಗಿ. ಇನ್ನು ರಾಯಚೂರಿನಲ್ಲಿ ಗ್ರಾನೈಟ್ ಗಣಿಯಲ್ಲಿ ಸಿಡಿಮದ್ದು ಸ್ಫೋಟಗೊಂಡಿರುವಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ರಾಯಚೂರು ಜಿಲ್ಲಾ ಮಾಕಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಮೆಣಸಿಗೇರಿಯ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಾಯಗಳಾಗಿದೆ. ರಾಯಚೂರಿನೊಳಗ ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಸ್ಫೋಟಗೊಂಡಿರೋದು ಆತಂಕಕ್ಕೆ ಕಾರಣ ಆಗಿದ್ದು. ಗ್ರಾನೈಟ್ ಸಿಡಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿರೋದು, ಮತ್ತೊಬ್ಬನಿಗೆ ಗಾಯಗಳಾಗಿದೆ. ನೋಡಿ ಯಾವ ರೀತಿ ಅವಾಂತರ ಆಗಿದೆ ಅಂತ ಹೇಳಿ. ಗ್ರಾನೈಟ್ ಗಣಿಯಲ್ಲಿ ನಡೆದಿರುವಂತಹ ಒಂದು ಅವಾಂತರ ಇದು. ಗ್ರಾನೈಟ್ ಸ್ಫೋಟಗೊಂಡು ಪಾಪ ಒಬ್ಬ ಕಾರ್ಮಿಕನೇ ಸಾವನ್ನಪ್ಪಿರುವಂಥದ್ದು, ಮತ್ತೊಬ್ಬ ಗಾಯಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ರಾಯಚೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮಹಾಪುರ ಗ್ರಾಮದಲ್ಲಿ ನಡೆದಿದೆ ಈ ಘಟನೆ. ಗ್ರಾನೈಟ್ ಗಣಿಯಲ್ಲಿ ಈ ರೀತಿಯ ಒಂದು ಅವಾಂತರ ಆಗಿರೋದು. ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಏನು ಅಪ್ಡೇಟ್ಸ್ ಕೊಡ್ತೀರಿ ನಾಗರಾಜ್? ನಾಗರಾಜ್ ಮಾಹಿತಿ ಕೊಡಿ ಈ ಬಗ್ಗೆ. ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏನಿದು ಗ್ರಾನೈಟ್ ಸ್ಫೋಟ, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ರಾಯಚೂರಿನಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಸಿಡಿಮದ್ದು ಸ್ಫೋಟವಾಗಿ ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೊಬ್ಬ ಕಾರ್ಮಿಕನಿಗೆ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಏನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಾಕಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಒಂದು ಏನು ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಈ ಒಂದು ಸಿಡಿಮದ್ದು ಸ್ಫೋಟವಾಗಿರುವಂತದ್ದು. ಈ ಒಂದು ಸಿಡಿಮದ್ದು ಸ್ಫೋಟದಲ್ಲಿ ಬಾಗಲಕೋಟೆ ಮೂಲದ ಏನು ಒಂದು ಕಾರ್ಮಿಕ ವೆಂಕಟೇಶ್ ಅನ್ನುವಂತ ಒಂದು ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಮೃತಪಟ್ಟಿರುವಂತದ್ದು. ಮತ್ತೊಬ್ಬ ಕಾರ್ಮಿಕ ಮಾಲಿಂಗಪ್ಪ ಎಂಬಾತನಿಗೆ ಗಂಭೀರ ಗಾಯವಾಗಿದ್ದು, ಗಂಭೀರ ಗಾಯಗೊಂಡಿರುವಂತಹ ಏನು ಕಾರ್ಮಿಕನನ್ನ ಈಗಾಗಲೇ ಏನು ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಸ್ಥಳಕ್ಕೆ ಈಗಾಗಲೇ ಮುದುಗಾಲ ಪೊಲೀಸರು ಸಹ ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂತದ್ದು. ಆದ್ರೆ ಈ ಒಂದು
ಆ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಏನೋ ಅಲ್ಲಿರುವಂತಹ ಏನೋ ಈ ಒಂದು ಅಕ್ರಮ ದಂಧೆಕೋರ ಏನೋ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಎಲ್ಲಾ ಒಂದು ನಿಯಮಗಳನ್ನ ಗಾಳಿಗೆ ತೂರಿ ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ರು. ಈ ಒಂದು ದಂಧೆಯಲ್ಲಿ ಏನು ಕಾರ್ಮಿಕರೇನು ಈಗಾಗಲೇ ಈ ಒಂದು ಸಿಡಿಮದ್ದು ಸ್ಫೋಟಗೊಂಡು ಒಬ್ಬ ಮೃತಪಟ್ಟು ಮತ್ತೊಬ್ಬರಿಗೆ ಗಂಭೀರ ಗಾಯವಾಗಿರುವಂತದ್ದು. ಆದ್ರೂ ಸಹ ಏನು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಗಣಿಗಾರಿಕೆಗಳು ನಡೀತಾ ಇರೋದ್ರಿಂದ ಈ ಒಂದು ಪ್ರಕರಣಗಳು ನಡೀತಾ ಇದ್ದಾವೆ. ಕೂಡಲೇ ಏನು ಇಂಥ ಒಂದು ಗಣಿಗಾರಿಕೆಗಳಿಗೆ ಏನೊಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು ಮತ್ತು ಈ ಒಂದು ಗಣಿಗಾರಿಕೆಯ ಒಂದು ಮಾಲೀಕರ ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.